101 ರೂಪಾಯಿಗಳ ಬಹುಮಾನ ಘೋಷಣೆ ಆಗಿದೆ HF ಕಟ್ಟಿಮನಿ ಅವರಿಂದ. ಫಸ್ಟ್ ಪಾಯಿಂಟ್ ಪಡೆದುಕೊಂಡಂತ ಕ್ರೀಡಾಪಟುವಿಗೆ 101 ರೂಪಾಯಿ ಬಹುಮಾನ HF ಕಟ್ಟಿಮನಿ ಅವರಿಂದ. ವೇದಿಕೆ ಬಲಗಡೆ ತಾಯಂದಿರು ಕೆಳಗಡೆ ಕೂತೀರಿ, ಮ್ಯಾಕ್ ಜಾಗ ಐತಿ. ಯಾಕೆ ಕೆಳಗಡೆ ಕೂತೀರಿ? ಮ್ಯಾಕ್ ಕೂಡಿದ್ರಿ ಟ್ಯಾಕ್ಟ್ರಿ ಮೇಲ್ರಿ. ನಿಮಗಾಗಿ ಮಾಡಿಸ್ಯಾರ ಅವ್ರು ಗೌಡ್ರು ಮುರ್ಷಿದ್ ಮಾಲಕ್ರು. ಮ್ಯಾಕ್ ಯಾರು ಪರ್ಸು ಹುಡುಗ ಯಾರವ? ಓಕೆ ಓಕೆ ಸರ್. ನೆಕ್ಸ್ಟ್ ಮ್ಯಾಚ್ ದಾಳಿ ಭಾಗದಲ್ಲಿ ಲಕ್ಷ್ಮಣ. ಮುಂದಿನ ಪಂದ್ಯ ಲೀಗ್ ಹಂತದ 4ನೇ ಪಂದ್ಯ ಸೋಮಲಿಂಗೇಶ್ವರ ತೆಗಿ ಬಸವೇಶ್ವರ ಜಾನಮಠ. ಒಳ್ಳೆ ಟ್ಯಾಕಲ್ ಬರ್ತಾ ಇದೆ. ಮುಗಿದ ತಕ್ಷಣ ಅಂಕಣಕ್ಕೆ ಆಗಮಿಸಬೇಕು. ನಿಮಗಿದು ಮೊದಲ ಕರು. ಎರಡು ತಂಡಗಳು ಸಮತೋಲದಿಂದ ಕೂಡಿರ್ತಕ್ಕಂಥ ತಂಡಗಳಿದ್ದಾವೆ. ಎರಡು ತಂಡದಲ್ಲಿ ಅತ್ಯುತ್ತಮ ಯುವ ಪ್ರತಿಭಾನ್ವಿತ ಆಟಗಾರ ಇದ್ದಾರೆ. ದಾಳಿ ಭಾಗದಲ್ಲಿ ಸಚಿನ್ ಎಡಬದಿಯಿಂದ ದಾಳಿಯನ್ನು ಸಂಘಟನೆ ಮಾಡಬಲ್ಲ ಆಟಗಾರ. ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಮುಖಾಮುಖಿಯಾಗಿರ್ತಕ್ಕಂಥ ತಂಡಗಳು. ಪ್ರಸ್ತುತ ದಾಳಿಯಲ್ಲಿ 7 ನಂಬರ್ ಜರ್ಸಿಯಲ್ಲಿ ಬಬ್ಬಲೂರು, ಬಾಗಲಕೋಟೆ ಜಿಲ್ಲೆಯ ರೈಡ್ ಮಸೀನ್ ಎಂದು ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಆಟಗಾರ. ಹಲವು ವರ್ಷಗಳ ಕಾಲ ಜಿಲ್ಲೆಯ ಉದ್ದಗಲಕ್ಕೂ ತನ್ನದೇ ಹೆಸರು ಮಾಡಿರ್ತಕ್ಕಂಥ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಸೂರಜ್. ಯಶಸ್ವಿ ದಾಳಿ ಆಗ್ತಾ ಇದೆ ಬಬ್ಬಲೂರಿಂದ. 1 ಅಂಕ ಸ್ವರ್ಗಸಾಡ್ರೆ. ಧಾರವಾಡ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆ ಮಧ್ಯ ಪಂದ್ಯ ನಡೀತಾ ಇದೆ. ನಿನ್ನೆ ದಿವಸದಿಂದ ಇಲ್ಲಿಯವರೆಗೆ ಒಳ್ಳೆಯ ಟ್ಯಾಕಲ್ ಬರ್ತಾ ಇದೆ. ವಿವೇಕ್ ಅವರಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರ್ತಕ್ಕಂಥ ಆಟಗಾರ. ಸುರ್ನಾ ತಂಡದ ಎಲ್ಲ ಆಟಗಾರರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಂತದಲ್ಲಿ ಕಬಡ್ಡಿಯನ್ನು ಮೈಗೂಡಿಸಿಕೊಂಡು ತಮ್ಮ ಶಾಲಾ ಅವಧಿಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿರ್ತಕ್ಕಂಥ ಆಟಗಾರಿದ್ದಾರೆ. ಮಮ್ಮಿಗಟ್ಟಿ ತಂಡದ 6 ನಂಬರ್ ಆಟಗಾರ ಸಚ್ಚಿ. ಒಳ್ಳೆ ಟ್ಯಾಕಲ್ ಬರ್ತಾ ಇದೆ ಸಚಿನ್ ಅವರಿಂದ. ಈ ಭಾಗದಲ್ಲಿ ಮತ್ತೆ ಬಬ್ಲು. 4 ಜನ ಆಟಗಾರಿದ್ದಾರೆ. ಬೋನಸ್ ಇರೋದಿಲ್ಲ. ದಾಳಿಗಾರನಿಗೆ ಅಂಕ ತೆಗಿಬೇಕಾದ್ರೆ ತುಂಬಾ ಕಷ್ಟ ಸಾಧ್ಯ. ಕಾಯ್ದು ನೋಡೋಣ. ಅನುಭವಿ ದಾಳಿಗಾರ. ಒಳ್ಳೆಯ ದಾಳಿ ಬರ್ತದೆ. ಗ್ಯಾಪ್ ಬಳಕೆ ಮಾಡಿ ಸುರಗಾವಿ ಹಾಗೂ ಜಾನಮಟ್ಟಿ ಮಧ್ಯಾಹ್ನ ನಡೆದಿರ್ತಕ್ಕಂಥ ಮೊದಲನೇ ಲೀಗ್ ಪಂದ್ಯದಲ್ಲಿ 2 ತಂಡ ಸಮಬಲದಲ್ಲಿ ಪಂದ್ಯ ಅಂತ್ಯಗೊಂಡಿದೆ. ಲೀಗ್ ಹಂತದಲ್ಲಿ ಸಮಬಲದಲ್ಲಿ ಪಂದ್ಯ ಅಂತ್ಯವಾದಾಗ 2 ತಂಡದ ಆಟಗಾರರಿಗೆ ತಲಾ 1 ಅಂಕವನ್ನು ನೀಡಲಾಗುತ್ತದೆ. 13-13ರಲ್ಲಿ ಮೊದಲೇ ಪಂದ್ಯವನ್ನ ಸಮಬಲದಲ್ಲಿ ಆಡಿರ್ತಕ್ಕಂಥ 2 ತಂಡದ ಸುರಗಾವಿ ಕ್ಯಾಪ್ಟನ್ ಒಬ್ರು ಮಾತಾಡ್ರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಧೋಳ ತಾಲೂಕಿನ ಪಕ್ಕದಲ್ಲಿ
ಅಂದ್ರೆ ಮುಧೋಳ ತಾಲೂಕಿಗೆ ಸರಿಸುಮಾರು 2 ರಿಂದ 3 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಸೋರ್ಗಾಂವ್ ಪುಟ್ಟ ಗ್ರಾಮ. ಕಬಡ್ಡಿಯಲ್ಲಿ ಮಮ್ಮಿಗಟ್ಟಿ ಸೋರ್ಗಾಂವ್ ಗ್ರಾಮದ ತುಂಬಾ ಸಾಕಷ್ಟು ಕರ್ನಾಟಕ ವಿಶ್ವವಿದ್ಯಾನಿಲಯವನ್ನು ಪ್ರತಿಷ್ಠಿತ ಆಟಗಾರರು. ಕರ್ನಾಟಕ ಸುಮಾರು 40 ವರ್ಷಗಳ ಪರ್ಯಂತ ನಿರಂತರವಾಗಿ ಮಹಿಳೆಯರ ಹಾಗೂ ಪುರುಷರ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡ್ತಾ ಬಂದಿರತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಕಬಡ್ಡಿಯ ಮತ್ತೆ ಸೂಪರ್ ಟ್ಯಾಕಲ್ ಆಗಿದೆ. ಲಕ್ಷ್ಮಣ ಅವರು ಬಂಧನಾಗಿದೆ. ಸೂಪರ್ ಟ್ಯಾಕಲ್ ಎರಡು ತಂಡಗಳು ಕೂಡ ಸಾಕಷ್ಟು ಬಾರಿ ಮುಖಾಮುಖಿಯಾಗಿದ್ದಾವೆ. ಸಾಕಷ್ಟು ಏಳು ಮೇಲೆ ಮತ್ತೆ ದಾಳಿ ಭಾಗದಲ್ಲಿ ಬಬ್ಲು ಇಲ್ಲಿಯೂ ಕೂಡ ಮತ್ತೆ ಸೂಪರ್ ಟ್ಯಾಕಲ್ ಇದೆ. ತಂಡದ ಪ್ರಮುಖ ದಾಳಿಗಾರರು ಕಬಡ್ಡಿ ಅಂಕಣದಿಂದ ಆಚೆ ಇದ್ದಾರೆ. ಲಕ್ಷ್ಮಣ್ ಹಾಗೂ ಬಬ್ಲು ಕಾಯ್ದು ನೋಡೋಣ. 6-5 ಮಧ್ಯ ಪಂದ್ಯ ಇದೆ. ಮಾಡು ಇಲ್ಲವೇ ಮಡಿ. ಅಂಕವನ್ನ ಪಡೆದುಕೊಂಡು ಹೋಗಬೇಕಾದ ಒತ್ತಡದಲ್ಲಿ ಮಮ್ಮಿಗಟ್ಟಿ ತಂಡದ ಆಟಗಾರ ಡಿಸೈಡ್ ಮಾಡಿದೆ. ತಕ್ಷಣ ಕ್ರೀಡಾಂಗಣಕ್ಕೆ ಆಗಮಿಸಬೇಕು.
ಮಮ್ಮಿ ಗತಿ ಒಬ್ಬರು ಮಾತಾಡ್ರಿ, ಮಮ್ಮಿ ಗತಿ ಒಬ್ಬರು ಮಾತಾಡ್ರಿ. ಶ್ರೀ ಪ್ರಶಾಂತ್ ಪವಾರ್ ಮಾಜಿ ಭೂಮಿಯ ಮಂಡಳಿ ಸದಸ್ಯರು ಹಾಗೂ ಈ ಭಾಗದ ಪ್ರಭಾವಿ ಬಿಜೆಪಿ ಮುಖಂಡರು ವೇದಿಕೆಗೆ ಆಗಮಿಸಬೇಕು. ಪ್ರಶಾಂತನ ವೇದಿಕೆಗೆ ಆಗಮಿಸಬೇಕು. ಮಮ್ಮಿ ಗತಿ ತಂಡದ ಆಟಗಾರರಿಗೆ ಗ್ರೀನ್ ಕಾರ್ಡ್ ಬಳಕೆ ಆಗ್ತಾ ಇದೆ. ಹೌದು ಲಾಸ್ಟ್ 5 ಮಿನಿಟ್ 15 ನಿಮಿಷ ಪಂದ್ಯ. 19-7 ಪಂದ್ಯ ಇದೆ. 19 ಅಂತ ಮಲ್ಲಿಗಟ್ಟಿ, 7 ಅಂತ ಸುರಗಾಲ.